ರಾಷ್ಟ್ರೀಯ ಭಾವೈಕ್ಯ. ಪೀಠಿಕೆ. ರಾಷ್ಟ್ರದ ಕುರಿತು ಅರಿವು, ಭಕ್ತಿ, ಸೇವೆ, ಅಭಿಮಾನಗಳೇ ರಾಷ್ಟ್ರೀಯತೆ. ಈ ರಾಷ್ಟ್ರೀಯತೆಯ ಭಾವನೆಗಳು ಪ್ರಜೆಗಳಲ್ಲಿ ಐಕ್ಯವಾಗುವುದೇ ರಾಷ್ಟ್ರೀಯ ಭಾವೈಕ್ಯ. ಭಾರತವು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರೂಪಿತವಾದ ಜಾತ್ಯತೀತ ರಾಷ್ಟ್ರ. ಭಾರತದ ಘನತೆ, ಅಖಂಡತ್ವವನ್ನು ಬೆಳೆಸಲು ರಾಷ್ಟ್ರೀಯ ಭಾವೈಕ್ಯವು ಸಹಕಾರಿಯಾಗುತ್ತದೆ. ವಿಷಯ ನಿರೂಪಣೆ. ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಎಂಬುದು ಭಾರತೀಯ ಸಂಸ್ಕೃತಿ. ಪ್ರಾಚೀನ ಕಾಲದಿಂದಲೂ ಸಹಬಾಳ್ವೆ, ಸಹಿಷ್ಣುತೆಯನ್ನು ಭಾರತವು ಬೋಧಿಸುತ್ತಾ ಪಾಲಿಸುತ್ತಾ ಬಂದಿದೆ. ಭಾರತ ಸರ್ವ ಜನಾಂಗದ ಶಾಂತಿಯ ಬೀಡು. ವಿವಿಧತೆಯಲ್ಲಿ ಏಕತೆಯೇ ದೇಶದ ಶಕ್ತಿ. ಹಲವು ಧರ್ಮ, ಜಾತಿ, ಭಾಷೆ, ಪ್ರಾಂತ್ಯ, ಸಂಸ್ಕೃತಿಗಳನ್ನು ಹೊಂದಿದೆ. ಕೆಲವೊಮ್ಮೆ ಈ ವೈವಿಧ್ಯತೆಯ ಕಾರಣದಿಂದ ದೇಶದ ಶಾಂತಿ ಹಾಳಾಗುವುದುಂಟು. ಆದರೆ ನಮ್ಮ ಭಾವೈಕ್ಯವು ಬಲಿಷ್ಠವಾಗಿದ್ದರಿಂದ ಈ ಅಸಹಿಷ್ಣುತೆ, ಹಿಂಸೆ, ದ್ವೇಷಗಳ ಮೇಲೆ ವಿಜಯ ಸಾಧಿಸುತ್ತಾ ಬಂದಿದ್ದೇವೆ. ಮೊದಲನೆಯದಾಗಿ, ಧರ್ಮ, ಜಾತಿಗಳು ಬೇರೆಯಾದರೂ ನಾವೆಲ್ಲ ಒಂದು. ಸರ್ವಧರ್ಮ ಸಮಭಾವ ಯಾವಾಗಲೂ ಹಾಳಾಗದಂತೆ ಎಚ್ಚರ ವಹಿಸುವುದು. ಎರಡನೆಯದಾಗಿ, ವಿವಿಧ ಧರ್ಮ ಜನಾಂಗದವರು ಆಚರಿಸುವ ವಿವಿಧ ಸಂಸ್ಕೃತಿ ಪರಂಪರೆಗಳನ್ನು ಗೌರವಿಸುವುದು. ಮೂರನೆಯದಾಗಿ, ಭಾಷೆ, ಜಲ, ವಿದ್ಯುತ್, ಭೂಮಿ ಮುಂತಾದ ವಿಷಯಗಳಲ್ಲಿ ರಾಜ್ಯಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ರಾಜ್ಯಗಳ ಮಧ್ಯೆ ಕೇಂದ್ರದ ನೆರವಿನಿಂದ ಸಾಮರಸ್ಯದ ವಾತಾವರಣ ಕಾಪಾಡುವುದು. ನಾಲ್ಕನೆಯದಾಗಿ, ರಾಷ್ಟ್ರಧ್ವಜ, ಗೀತೆ, ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಗೌರವ ಹೊಂದುವುದು. ರಾಷ್ಟ್ರೀಯ ಮಹಾಪುರುಷರ ಬಗೆಗೆ ಅಭಿಮಾನ ಬೆಳೆಸಿಕೊಂಡಿರುವುದು. ಐದನೆಯದಾಗಿ, ಸಂವಿಧಾನ ಮತ್ತು ಕಾನೂನು ಪಾಲಿಸುವುದು. ಪ್ರಜೆಗಳು ಹಕ್ಕು ಕರ್ತವ್ಯಗಳಿಗೆ ಬದ್ಧರಾಗಿರುವುದು. ಆರನೆಯದಾಗಿ, ದೇಶ ಸೇವೆಗೆ ಸದಾ ಸಿದ್ಧರಾಗಿರುವುದು. ಯುದ್ಧ, ಭೂಕಂಪ, ಪ್ರವಾಹಗಳಂತಹ ಆಪತ್ಕಾಲದಲ್ಲಿ ನೆರವಾಗುವುದು. ಏಳನೆಯದಾಗಿ, ರಾಷ್ಟ್ರೀಯ ಸ್ಮಾರಕ ರಕ್ಷಣೆ ಮಾಡುವುದು. ಸಾರ್ವಜನಿಕ ಸ್ಥಳ ಮತ್ತು ಆಸ್ತಿಗಳನ್ನು ಕಾಪಾಡುವುದು. ಎಂಟನೆಯದಾಗಿ, ಅರಣ್ಯ ರಕ್ಷಣೆ, ಪರಿಸರ ಸ್ವಚ್ಛತೆ, ಪ್ರಜಾ ಕಲ್ಯಾಣ ಭಾವನೆ ಬೆಳೆಸಿಕೊಳ್ಳುವುದು. ಉಪಸಂಹಾರ. ಇವೆಲ್ಲವೂ ನಮ್ಮ ರಾಷ್ಟ್ರೀಯ ಏಕತೆಗೆ ಪೂರಕವಾದ ಅಂಶಗಳಾಗಿವೆ. ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯದ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಕಣ್ಣು ಬೇರೆ, ನೋಟ ಒಂದು. ಭಾಷೆ ಬೇರೆ, ಭಾವ ಒಂದು. ಮೊದಲು ರಾಷ್ಟ್ರ, ನಂತರ ಜಾತಿ, ಕುಲ, ಧರ್ಮ, ಭಾಷೆ, ಪ್ರಾಂತ್ಯಗಳೆಲ್ಲ ಎಂದು ಭಾವಿಸೋಣ. ನಾವೆಲ್ಲರೂ ಭಾರತೀಯರು ಒಂದಾಗಿ ಬಾಳಿದಾಗ ದೇಶದ ಅಭಿವೃದ್ಧಿಯಾಗುವುದು ಮತ್ತು ವಿಶ್ವಮಾನ್ಯ ರಾಷ್ಟ್ರವಾಗುವುದು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ.